ನಮಸ್ಕಾರ ವೀಕ್ಷಕರೇ, ದರ್ಶನ್ ಅವರು ಕೊನೆಗೂ ಕೂಡ ತಪ್ಪನ್ನು ಒಪ್ಕೊಂಡಿದ್ದಾರೆ. ಅಂದರೆ ಯಾವ ರೀತಿ ಅಂದರೆ, ನಾನು ಕೊಲೆಯನ್ನು ಮಾಡಿಸೋದಕ್ಕೆ ಹೇಳಿಲ್ಲ, ಅಂದರೆ ಕೊಲೆಯನ್ನು ಮಾಡೋದಕ್ಕೆ ಹೇಳಿಲ್ಲ, ಬೆದರಿಸಿ ಅಂತ ಹೇಳಿದ್ದು ಕರೆಕ್ಟು. ಅದು ಯಾಕೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ನೋಡಿ. ಸೊ ಫಸ್ಟ್ ಸುದ್ದಿ ಏನಂತ ನೋಡೋದಾದರೆ, ರೇಣುಕಾ ಸ್ವಾಮಿ ಅನ್ನೋರು ಒಂದು ಬಾಡಿ ಅನ್ನೋದು, ಡೆಡ್ ಬಾಡಿ ಅನ್ನೋದು ಪತ್ತೆ ಆಗುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮೋರಿಯಲ್ಲಿ ಪತ್ತೆ ಆಗುತ್ತೆ. ಸೊ ಅದನ್ನು ನಾಯಿಗಳು ಎಳ್ದಾಡ್ತಿದ್ದಾಗ ಆ ಬಾಡಿಯನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಸೊ ಅವ್ರು ಯಾರನ್ನ ಕರೆಸಿದ್ದಾರೆ, ಅಂದರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರೈಸ್ ಆಗಿರುತ್ತೆ ನಿಯರ್ ಬೈ ಚಿತ್ರದುರ್ಗ. ಸೊ ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂದರೆ, ಅಪೋಲೋ ಫಾರ್ಮಸಿಯಲ್ಲಿ ಈ ರೇಣುಕಾ ಸ್ವಾಮಿ ಅನ್ನೋರು ಕೆಲಸ ಮಾಡ್ತಿರ್ತಾರೆ. ಸೊ ಇವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಮುಖ್ಯವಾಗಿ, ಸೊ ಫಸ್ಟ್ ಸುದ್ದಿ ಬಂದ್ಬಿಟ್ಟು ಪವಿತ್ರ ಗೌಡ ಅವ್ರಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕಿರ್ತಾರಂತೆ. ಈ ರೇಣುಕಾ ಸ್ವಾಮಿ ಅನ್ನೋರು ಏನಿದ್ದಾರೋ ಅವರು ದರ್ಶನ್ ಅವರ ಅಭಿಮಾನಿನ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಪವಿತ್ರ ಗೌಡಗೆ ತುಂಬ ಕೆಟ್ಟದಾಗಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡೋದು ಈ ರೀತಿ ಅಂತೇಳ್ಬಿಟ್ಟು ತಿಳಿದು ಬರ್ತಿದೆ. ಸೊ ಅದಾದ ನಂತರ ಏನಾಗುತ್ತೆ ಅಂದರೆ ಸುದ್ದಿ, ಸೊ ಫಸ್ಟ್ ಪವಿತ್ರ ಗೌಡ ಅವರು ಯಾರಂತ ತಿಳ್ಕೊಬೇಕು. ಪವಿತ್ರ ಗೌಡ ಅವರು ಲಾಸ್ಟ್ ಒಂದು 10 yearsಯಿಂದ ಕೂಡ ದರ್ಶನ್ ಜೊತೆಯಲ್ಲೇ ಇದ್ದಾರೆ. ನಮಗೆ ತಿಳಿದ ಮಟ್ಟಕ್ಕೆ, ಅಂದರೆ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ದರ್ಶನ್ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಕೆಲವು ಬಾರಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿದ್ರು. ಮತ್ತು ಪವಿತ್ರ ಗೌಡ ಅವರು ದರ್ಶನ್ ಅವರು ಏನಾದರೂ ಒಟ್ಟಿಗೆ ಫೋಟೋಸ್ ಹಾಕೋದಾಗಿರ್ಬೋದು, ಅಥವಾ ಅವರ ಮಗಳ ಜೊತೆ ಇರೋ ಫೋಟೋಸ್ ಹಾಕೋದಾಗಿರ್ಬೋದು, ಅವೇನಾದರೂ ಹಾಕಿದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಸಂತಸವನ್ನು ಅಂತಲ್ಲ, ಒಂದು ರೀತಿ ದುಃಖವನ್ನು ವ್ಯಕ್ತಪಡಿಸ್ಕೊಳ್ತಿದ್ರು. ಕ್ಷಮಿಸಿ, ಸಂತಸವನ್ನು ಅಂತ ಹೇಳಿದಕ್ಕೆ ಒಂದು ರೀತಿ ಸ್ಯಾಡ್ ಆಗಿ ಮತ್ತೆ ರೀಪೋಸ್ಟ್ ಮಾಡ್ತಿದ್ರು. ಈ ರೀತಿ ಇನ್ನೊಬ್ಬರ ಜೊತೆ ಪ್ರೈವಸಿಯನ್ನು ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು ಫೋಟೋಗಳನ್ನು ಡಿಲೀಟ್ ಮಾಡಿ ಅಂತ. ಆದರೂ ಕೂಡ ದರ್ಶನ್ ಅವರು ಅದನ್ನು ಲೈಟಾಗಿ ತಗೊಳ್ತಿದ್ರು. ಆದರೆ ವಿಜಯಲಕ್ಷ್ಮಿ ಅವರು ಪದೇ ಅದನ್ನು ಹೇಳಿ ಹಲವಾರು ಬಾರಿ ಅವರ ದುಃಖವನ್ನು ಕೂಡ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅಂದರೆ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಮತ್ತು ಅವ್ರು ಯಾರು, ಅವ್ರಿಗೆ ಏನು ಮಗಳಿದ್ದಾಳೋ, ಅವ್ರು ಯಾರಿಗೂ ಹುಟ್ಟಿದ್ದು, ಫಸ್ಟ್ ಮದುವೆ ಎಲ್ಲಾಗಿತ್ತು, ಅದೆಲ್ಲವನ್ನು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಹಂಚ್ಕೊಂಡಿದ್ರು. ಅದಾದ ನಂತರ ಏನಾಗುತ್ತೆ ಅಂದರೆ, ಇಷ್ಟೆಲ್ಲ ಆದರೂ ಕೂಡ ಇತ್ತೀಚೆಗೆ ಕೂಡ ಒಂದು ಇಶ್ಯೂ ಆಗುತ್ತೆ, ದೊಡ್ಡದಾಗೆ ಆಗುತ್ತೆ. ಸೊ ಅವಾಗ ದರ್ಶನ್ ಅವರು ಕೂಡ ಹೇಳಿರ್ತಾರೆ, ಒಂದು 25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ, ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಗಿರುತ್ತೆ ದರ್ಶನ್ ಅವರು. ಸೊ ಆ ಟೈಮಲ್ಲಿ ಏನು ಹೇಳಿರ್ತಾರೆ ಅಂದರೆ, ನಾನು ಇವಳ ಜೊತೆ ಇರ್ತೀನಿ, ನಾನು ಅವಳ ಜೊತೆ ಇರ್ತೀನಿ, ನನಗೆ ಅವೆಲ್ಲ ಬಿಟ್ಟಾಕ್ಬಿಟ್ಟು ನನಗೆ ಬೇಕಾಗಿರೋದು ಫ್ಯಾನ್ಸ್ಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಭಾರಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಏನಕ್ಕಂದರೆ ದರ್ಶನ್ ಅವರು ಉಮಾಪತಿ ಶ್ರೀನಿವಾಸ್ ಅವರನ್ನು ತಗುಡು ಅಂತ ಕರೆದಿರ್ತಾರೆ. ಸೊ ಅದೇ ಟೈಮಲ್ಲಿ ಇದು ಏನು ಹಳೆ ವಿಡಿಯೋ ಇತ್ತು ಅದ್ರ ಮೇಲೆ ಹೆಣ್ಣು ಮಕ್ಕಳಿಗೆ ಅಗೌರವವನ್ನು ಕೊಡ್ತಿದ್ದಾರೆ ದರ್ಶನ್ ಅಂತ ಬಿಟ್ಟು ಸೊ ಕೇಸನ್ನೆಲ್ಲ ಕೊಟ್ಟಿರ್ತಾರೆ. ಇಷ್ಟು ಪವಿತ್ರ ಗೌಡ ಮತ್ತು ದರ್ಶನ್ ಅವ್ರ ಬಗ್ಗೆ ಇರುವಂಥದ್ದು ಗಾಸಿಪ್. ಇದೆಲ್ಲ ಕೂಡ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ರಿಲೇಷನ್ಶಿಪ್ಪಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಪವಿತ್ರ ಗೌಡ ಅವರ ಮನೆ ಕೂಡ ರಾಜರಾಜೇಶ್ವರಿ ನಗರಲ್ಲೇ ಇರೋದು, ದರ್ಶನ್ ಅವರ ಮನೆ ಕೂಡ ರಾಜರಾಜೇಶ್ವರಿ ನಗರ ಮನೆಯಲ್ಲೇ ಇರೋದು. ಸೊ ಇಷ್ಟು ಕೂಡ ಸುದ್ದಿ. ಸೊ ಯಾವಾಗ ಪವಿತ್ರ ಗೌಡ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾರೋ, ಸೊ ಅವಾಗ ಈ ಅರುಣ್ ಸ್ವಾಮಿ ಅನ್ನೋರನ್ನ ಏನು ಮಾಡ್ತಾರೆ ಅಂದರೆ, ಚಿತ್ರದುರ್ಗದ ಏನು ಈ ಡಿ ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ ಇರುತ್ತೋ ಅಲ್ಲಿ ಯಾರಿಗೋ ಒಂದು ಹೇಳ್ತಾರಂತೆ, ಅವನ್ನ ಚಿತ್ರದುರ್ಗದಿಂದ ಕರ್ಕೊಬಾ, ಬೆಂಗಳೂರಿಗೆ ಕರ್ಕೊಬಾ ಅಂತ ಹೇಳ್ಬಿಟ್ಟು ಒಂದು ಶೆಡ್ಡಲ್ಲಿ ಇಟ್ಟು ಭಯ ಇಟ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಈ ರೀತಿ ಎಲ್ಲ ಕಮೆಂಟ್ ಮಾಡೋ ತಪ್ಪ ಅಥವಾ ಬುದ್ಧಿ ಹೇಳೋದಕ್ಕೆ ಟ್ರೈ ಮಾಡಿದ್ರೋ ಗೊತ್ತಿಲ್ಲ, ಆದರೆ ಭಯ ಇಟ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಭಯ ಇಟ್ಸ್ ಏನು ಮಾಡಿದ್ದಾರೆ ಅಂದರೆ, ಆದರೆ ಅಷ್ಟವರೆಗೂ ಮಾತ್ರ ದರ್ಶನ್ ಅವ್ರಿಗೆ ಗೊತ್ತಿರುವಂಥದ್ದು. ದರ್ಶನ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಸದ್ಯಕ್ಕೆ ಫಸ್ಟ್ ಇನ್ವೆಸ್ಟಿಗೇಷನಲ್ಲಿ ನಾನು ಭಯ ಇಟ್ಸೋದಕ್ಕೆ ಹೇಳಿದ್ದೆ, ನಾನು ಕೊಲೆ ಮಾಡಿ ಅಂತ ಹೇಳಿಲ್ಲ ಅಂತ. ಆದರೆ ಏನು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರ್ತಿದ್ಯೋ ಆ ಹುಡುಗನಿಗೆ ಮರ್ಮಾಂಗದ ಮೇಲೆ, ಅಂದರೆ ಪ್ರೈವೇಟ್ ಪಾರ್ಟ್ಸ್ ಮೇಲೆಲ್ಲ ಒದ್ದಿರೋದು, ಗಾಯ ಆಗಿರೋದು, ಈ ರೀತಿಯೆಲ್ಲ ಗೊತ್ತಾಗ್ತಿದೆ. ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೋಸ್ಕರ ಅರೆಸ್ಟ್ ಮಾಡಿದ್ದಾರೆ. ಮತ್ತು ದರ್ಶನ್ ಅವರನ್ನು ಕೂಡ ಪ್ರೈವೇಟ್ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಅರೆಸ್ಟ್ ಮಾಡಿದ್ದಾರೆ. ಫಸ್ಟ್ ಇನ್ವೆಸ್ಟಿಗೇಷನಲ್ಲಿ ಏನು ತಿಳಿದು ಬರ್ತಿದೆ ಅಂದರೆ, ದರ್ಶನ್ ಅವರು ಈ ರೀತಿ ಒಪ್ಕೊಳ್ತಿದ್ದಾರಂತೆ, ನಾನು ಭಯ ಇಡ್ಸಕ್ಕೆ ಹೇಳಿದ್ದು ಕರೆಕ್ಟು, ಆದರೆ ನಾನು ಕೊಲೆ ಮಾಡುವಂತ ಹೇಳಿಲ್ಲ, ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ. ಮತ್ತು ಆ ಹುಡುಗನ ಅರುಣ ಸ್ವಾಮಿ ಏನು ಸ್ನೇಹಿತನೋ ಅವರು ಕೂಡ ಮಾತಾಡಿದ್ರು, ಅವನು ತುಂಬ ಒಳ್ಳೆಯವನಿದ್ದ, ಆ ರೀತಿ ಏನಿರಲಿಲ್ಲ, ಕೆಟ್ಟದಾಗೆಲ್ಲ ಮೆಸೇಜ್ ಮಾಡೋದು ಆ ರೀತಿ ಎಲ್ಲ ಏನು ಮಾಡ್ತಿರ್ಲಿಲ್ಲ, ಅವನಾಯಿತು ಅವ್ರ ಮನೆಯವರಾಯಿತು ಅಂತ ಇದ್ದ. ಬಟ್ ಯಾಕೆ ಈ ರೀತಿ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಫ್ಯಾನ್ ಏನಲ್ಲ ಅವನು ಅಂತೇಳ್ಬಿಟ್ಟು ಅವರ ಸ್ನೇಹಿತ ಕೂಡ ಮಾತಾಡ್ತಿದ್ದಾನೆ. ಇನ್ನೊಂದು ಕಡೆ ನೋಡಿದ್ರೆ ಪವಿತ್ರ ಗೌಡ ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ದಾರೆ, ಸೊ ಏನಾಗುತ್ತೆ ಅಂತ. ಆದರೆ ಇದರಲ್ಲಿ ಕೊಲೆ ಮಾಡಿಸಿರೋದು ದರ್ಶನ್ ಅವರೇ ಅಂತ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ದರ್ಶನ್ ಅವರು ಒಪ್ಕೊಂಡಿದ್ದಾರಂತೆ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರ್ತಿರೋದು ನಾನೇ ಹೆದರಿಕೆ ಹಾಕೋದಕ್ಕೆ ಹೇಳಿದ್ದೆ ಹೊರತು ನಾನು ಕೊಲೆ ಮಾಡೋದಕ್ಕಾಗಿಲ್ಲ ಅಂತ. ಅದು ಕೂಡ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಎತ್ಕೊಬಂದು ಬೆಂಗಳೂರಲ್ಲಿ ಒಂದು ಶೆಡ್ಡಲ್ಲಿ ಅವನ್ನ ಹೊಡೆದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಬಟ್ ಕಾದು ನೋಡಬೇಕು ಏನಾಗುತ್ತೆ ಅಂತ. ಇದೇನಾದರೂ ಇದಾಯಿತು ಅಂದರೆ ದರ್ಶನ್ ಅವರು ಬೇಲಿಂದ ಆಚೆ ಬರೋದು ತುಂಬ ಕಷ್ಟ ಆಗುತ್ತೆ. ಆ ಕಡೆ ಪವಿತ್ರ ಗೌಡ ಅವರು ಕೂಡ ಬೇಲಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಬಹಳಷ್ಟು ಬಾರಿ ಹೇಳಿದರು. ಸೊ ಅವ್ರು ಏನೇ ಆಗಿ ಇರಲಿ, ಪರ್ಸ್ನಲ್ ಲೈಫಲ್ಲಿ ಏನಾದರೂ ಇದಾಗಲಿ, ಬಟ್ ಸೋಷಿಯಲ್ ಮೀಡಿಯಾ ಅಂತ ಬಂದವಾಗ ಸ್ವಲ್ಪ ನೀಟಾಗಿರಬೇಕು. ಇವಾಗ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಈ ಪವಿತ್ರ ಗೌಡ ಇರ್ತಾರಲ್ವ, ಅವರ ಗಂಡನ ಫೋಟೋಗಳನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಲವಾರು ಬಾರಿ ಪೋಸ್ಟ್ ಮಾಡಿರ್ತಾರೆ. ದರ್ಶನ ಅಭಿಮಾನಿಗಳೆಲ್ಲ ನೋಡೇ ಇರ್ತೀರ. ಮತ್ತು ಅವ್ರ ಗಂಡ ಯಾರು, ಅವ್ರಿಗೆ ಮಗು ಹೇಗಿತ್ತು, ಮತ್ತು ಎಷ್ಟು ವರ್ಷದ ಹಿಂದೆ ಮದುವೆ ಆಯಿತು ಎಲ್ಲ ಕೂಡ ಶೇರ್ ಮಾಡಿದರು ವಿಜಯಲಕ್ಷ್ಮಿ ದರ್ಶನ್ ಅವರು. ಅವ್ರಿಗಾಗಿರೋಂಥ ದುಃಖವನ್ನು ಕೂಡ ಹೇಳ್ಕೊಂಡ್ರು. ಆದರೂ ಕೂಡ ದರ್ಶನ್ ಅವರು ಸ್ವಲ್ಪ ಸೈಲೆಂಟ್ ಆಗಬೇಕಾಗಿತ್ತು.
ಆದರೆ ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಇವಾಗ ಸದ್ಯಕ್ಕೆ ಪೊಲೀಸರ ವಶದಲ್ಲಿ ದರ್ಶನ್ ಅವರು ಇದ್ದಾರೆ. ಯಾವಾಗ ಬೇಲ್ ಸಿಗುತ್ತೆ ಅಥವಾ ವಿಚಾರಣೆಗೋಸ್ಕರ ಅರೆಸ್ಟ್ ಮಾಡಿದಾರಾ ಅಥವಾ ಮತ್ತೆ ಬಿಡ್ತಾರಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಅವ್ರೇನಾದರೂ ತಪ್ಪನ್ನು ಒಪ್ಕೊಂಡ್ರೆ, ಅಂದರೆ ಯಾರು ಕೊಲೆ ಮಾಡಿದಾರೋ ಅವ್ರೇನಾದರೂ ತಪ್ಪನ್ನು ಒಪ್ಕೊಂಡು ಇಲ್ಲ ದರ್ಶನ್ ಅವರೇ ನಮ್ಗೆ ಈ ಥರ ಮಾಡಿಸೋದು ಅಂತ ಹೇಳಿದ್ರೆ ತುಂಬ ಕಷ್ಟಗಳನ್ನು ದರ್ಶನ್ ಅವರು ಎದುರಿಸಬೇಕಾಗುತ್ತೆ. ಸೊ ಕಾದು ನೋಡಬೇಕು ರಿಪೋರ್ಟ್ ಏನಾಗುತ್ತೆ. ಈಗ ಸದ್ಯಕ್ಕೆ ದರ್ಶನ್ ಅವರಂತೂ ನಾನು ಬೆದರಿಕೆ ಹಾಕೋ ಕೇಳಿದ್ದು ಕರೆಕ್ಟ್ ಅಂತ ಒಪ್ಕೊಂಡಿದ್ದಾರೆ. ಇದು ತುಂಬ ಅಂದರೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ದರ್ಶನ್ ಅವರ ಮೇಲೆ. ಒಂದು ಸೆಲೆಬ್ರಿಟಿ ಆದರೆ, ಒಂದು ಚಾಲೆಂಜಿಂಗ್ ಸ್ಟಾರ್, ಹಲವಾರು ಜನರಿಗೆ ಸ್ಫೂರ್ತಿಯನ್ನು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ಕೊಳ್ಳೋದಾದರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇರುವಂಥ ಆ್ಯಕ್ಟರ್ ಅಂತ ಹೇಳ್ಬೋದು. ಮತ್ತು ಕೇವಲ ಇದೇ ಅಂತಲ್ಲ, ಅವರು ಒಳ್ಳೆ ಕೆಲಸಗಳು ಕೂಡ ಹಲವಾರು ಬಾರಿ ಮಾಡಿದ್ದಾರೆ. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆದರೂ ಕೂಡ ಫಸ್ಟ್ ನಿಂತ್ಕೊಳ್ಳುವಂಥದ್ದು ದರ್ಶನ್. ಮತ್ತು ಇತ್ತೀಚೆಗೆ ಕೂಡ ಆನೆ ಏನು ಸತ್ತೋಯ್ತು ಅದರ ಸಮಾಧಿಯನ್ನು ಕಟ್ಸೋದಕ್ಕೆ ಕಲ್ಲನ್ನು ಕಳಿಸ್ಕೊಟ್ಟಿದ್ರು. ಮತ್ತು ಗೋಶಾಲೆಗಳಿಗೆ ಹಲವಾರು ಬಾರಿ ಮೇವನ್ನು ಕಳಿಸ್ಕೊಡ್ತಿರ್ತಾರೆ. ಮತ್ತು ಸರ್ಕಾರಿ ಶಾಲೆಗಳಿಗಾಗಿರ್ಬೋದು ಅಥವಾ ಅನಾಥಾಶ್ರಮಗಳಿಗಾಗಿರ್ಬೋದು ಈಗಲೂ ಕೂಡ ಹೆಲ್ಪ್ ಮಾಡ್ತಾರೆ. ಅವರಲ್ಲಿ ಒಳ್ಳೆ ಗುಣ ಎಷ್ಟಿದೆಯೋ, ಬಟ್ ಈ ಕೆಟ್ಟ ಗುಣ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ. ಅಂದರೆ ಏನೋ ಒಂದು ನೆಗೆಟಿವ್ ಕಮೆಂಟ್ ಆಗ್ತಾವಾಗ, ನೆಗೆಟಿವ್ ಕಮೆಂಟ್ಸ್ ಏನಕ್ಕೆ ಆಗ್ತಾರೆ ಅಂದರೆ ನಮ್ಮ ಜನಗಳಿಗೆ ಅಷ್ಟೊಂದು ಮೆಚುರಿಟಿ ಅನ್ನೋದಿಲ್ಲ. ಇವಾಗ ನಾವು ಬೇರೆ ವಿಡಿಯೋಗಳಲ್ಲಿ ಮಾಡಿದಾಗ ಸೊ ಅದರಲ್ಲೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ಸ್ ಆಗ್ತಿರ್ತಾರೆ, ಅಮ್ಮ ಅಕ್ಕ ಅಂತೆಲ್ಲ ಆಗ್ತಿರ್ತಾರೆ. ಸೊ ಏನಕ್ಕೆ ಆ ಥರ ಆಗ್ತಾರೆ ಅಂದರೆ ನಮ್ಮ ಜನಗಳಿಗೆ ಮೆಚುರಿಟಿ ಅನ್ನೋದಿಲ್ಲ. ಇವಾಗ ಬೇರೆ ದೇಶದಲ್ಲಿ ನೋಡ್ಕೊಳ್ಳೋದಾದರೆ ಎಜುಕೇಟೆಡ್ಸ್ ಜಾಸ್ತಿ ಇರ್ತಾರೆ. ಸಹಜವಾಗಿ ಎಜುಕೇಟೆಡ್ಸ್ ಯಾರೂ ಕೂಡ ಅಮ್ಮ ಅಕ್ಕ ಅಂತ ಮೆಸೇಜ್ ಮಾಡಲ್ಲ. ಅವ್ರು ಏನು ಮಿಸ್ಟೇಕ್ ಇರುತ್ತೋ ಅದನ್ನು ಇದು ಮಾಡ್ತಾರೆ. ಅದು ಬಿಟ್ಬಿಟ್ಟು ಈ ರೀತಿ ಹಾಕಿದಾರೆ ಅಂದರೆ ಮ್ಯಾಕ್ಸಿಮಮ್ ಅವ್ನಿಗೆ ಅಷ್ಟೊಂದು ಮೆಚುರಿಟಿ ಇಲ್ಲ. ಸೊ ಈ ಟೈಮಲ್ಲಿ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಶಾಕ್ ಅಂತ ಹೇಳ್ಬೋದು. ಸೊ ಕಾದು ನೋಡಬೇಕು ಏನಾಗುತ್ತೆ ಕೇಸ್ ಅಂತ. ನಿಮಗೇನು ಅನಿಸ್ಬೋದು? ದರ್ಶನ್ ಅವರು ತಪ್ಪು ಅದೇ ಪ್ರಾಣ ಬೆದರಿಕೆಯನ್ನು ನಾನೇನು ಹಾಕ್ಸೋಕೆ ಹೇಳಿಲ್ಲ, ಭಯ ಹುಟ್ಟಿಸಿ ಅಂದರೆ ಲೈಕ್ ವಾರ್ನಿಂಗ್ ಕೊಟ್ಟು ಕಳಿಸಿ ಅಂತ ಆ ಥರ ಹೇಳಿದ್ದೆ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಒಪ್ಕೊಂಡಿದ್ದಾರೆ. ಸೊ ನಿಮ್ಗೇನು ಅನಿಸ್ಬೋದು? ದರ್ಶನ್ ಅವ್ರಿಗೆ ಏನಿದೆ ಇದೆಯೋ ಕೇಸು, ಆಚೆ ಬರ್ತಾರಾ ಅಥವಾ ಒಳಗಡೆನೇ ಇರ್ತಾರಾ, ಅಥವಾ ದರ್ಶನ್ ಅವ್ರು ಮಾಡಿರೋದು ಸರಿನಾ ನಿಮ್ಮ ಪ್ರಕಾರ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.